ರಾಜ್ಯದಲ್ಲಿ ನಾನಾ ಭಾಗದಲ್ಲಿ ವರ್ಣನ ಆರ್ಭಟ ಹೆಚ್ಚಾಗ್ತಾರೆ ಇದೆ. ಅದರಲ್ಲೂ ಕರಾವಳಿ ಭಾಗದಲ್ಲೂ ಕೂಡ ವರ್ಣನ ಆರ್ಭಟ ಕಡಿಮೆ ಆಗಿದ್ರೂ ಕೂಡ ಹಾನಿ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಕರಾವಳಿ ಭಾಗದಲ್ಲಿ ಅದರಲ್ಲೂ ಉತ್ತರ ಕನ್ನಡದ ಸಮುದ್ರದಲ್ಲಿ ರಕ್ಕಸ ಅಲೆಗಳ ಅಬ್ಬರ ಜೋರಾಗಿದೆ. ಅಂಕೋಲದ ಹಾರವಾಡ ಗ್ರಾಮದಲ್ಲಿ ಕಡಲ್ ಕೊರೆತ ಶುರುವಾಗಿದೆ. ತರಂಗಮೇಟ್ ಗ್ರಾಮದಲ್ಲಿ ಕಡಲು ಅಬ್ಬರಿಸ್ತಾ ಇದೆ. ಕಡಲ್ ಕೊರೆತದಿಂದಾಗಿ ಕಡಲ ತಡಿಯಲ್ಲಿ ಅಲ್ಲಿ 3 ಮನೆಗಳಿಗೆ ಹಾನಿಯಾಗಿ ನೋಡಿ. ಕಡಲ್ ಕೊರೆತ ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಅದು ಹಾಗೇ ಕಡಲ್ ಕೊರೆತ ಆಗ್ತಾ ಬರ್ತಾ ಇತ್ತು. ಏನು ಮಾಡ್ತಾ ಇದೆ ಇಲಾಖೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸಂಬಂಧಪಟ್ಟಂಥ ಅಧಿಕಾರಿಗಳು, ಸರ್ಕಾರ ಕಡಲ್ ಕೊರೆತವನ್ನು ತಡೆಗಟ್ಟೋದಕ್ಕೆ ವರ್ಷವೂ ಕೂಡ ಹಣವನ್ನು ಬಿಡುಗಡೆ ಮಾಡೋದ್ರ ಬಗ್ಗೆ ಬಜೆಟ್ನಲ್ಲಿ ಘೋಷಣೆ ಮಾಡ್ತಾರೆ. ಎಲ್ಲೋಯ್ತು ಹಣ? 3 ಮನೆ ಇವತ್ತು ಹಾನಿಯಾಗಿದೆ. ಪ್ರತಿ ಬಾರಿಯೂ ಕೂಡ ಮಳೆ ಬರುತ್ತೆ. ಮಳೆ ಬಂದಾಗ ಅಲ್ಲಿ ಕಡಲ್ ಕೊರೆತ ಸೃಷ್ಟಿಯಾಗುತ್ತೆ, ಮನೆಗಳಿಗೆ ಹಾನಿ ಆಗುತ್ತೆ. ಪ್ರತಿ ವರ್ಷವೂ ಕೂಡ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗೋದೇ ಇಲ್ವಾ? ಅದ್ಯಾವುದೋ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇದ್ವಿ. ಎಲ್ಲೋ ಉತ್ತರ ಪ್ರದೇಶದಲ್ಲೋ ಬಿಹಾರಲ್ಲೋ ನಾರ್ತ್ ಇಂಡಿಯಾದಲ್ಲಿ ಉತ್ತರ ಭಾರತದಲ್ಲಿ ಆ ಟ್ಯೂಬ್ಗಳನ್ನು ಹಾಕಿ ಕಡಲ್ ಕೊರೆತ ತಡೆಯುವಂಥ ಕೆಲಸಗಳನ್ನು ಮಾಡ್ತಿದ್ದಾರಂತೆ. ದಯವಿಟ್ಟು ಹೋಗಲ್ಲಿ ನೋಡಿಕೊಂಡು ಬಂದು ಇಲ್ಲಿ ಆ ಕೆಲಸವನ್ನು ಮಾಡಿದ್ರೆ ಒಳ್ಳೆಯದು. ಕೋಟ್ಯಾಂತರ ರೂಪಾಯಿ ಹಣ ಬಿಡುಗಡೆ ಆಗುತ್ತೆ. ಎಲ್ಲೋಗುತ್ತೆ ದುಡ್ಡು ಅನ್ನೋದು ಗೊತ್ತಾಗೋದಿಲ್ಲ. ಆಯಿತು. ನಮ್ಮದು ಕಡಲು ಅಲೆಯಿಂದ ಮಳೆ ಜೋರಾಗೋದ್ರಿಂದ ನಮ್ಮದು ನೀರೆಲ್ಲ ಮೇಲೆ ಬರ್ತಾ ಉಂಟು. ಮನೆಯೆಲ್ಲ ಬೀಳುವ ಚಾನ್ಸ್ ಉಂಟು. ಕಾಯ ಮರ ಎಲ್ಲ ಬಿದ್ದು ಹೋಗಿದೆ. ಅಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ ನಾವೆಲ್ಲ. ಬಂದ್ಕೊಂಡು ರಾತ್ರಿ ನಿದ್ದೆ ಬೀಳೋದಿಲ್ಲ. ಎಲ್ಲ ಹೆದರ್ಕೊಂಡು ನಾವು ಜ್ವರ ಎಲ್ಲ ಬಂದಿದೆ. ಎಲ್ಲ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಪ್ರಮಾಣದಲ್ಲಿ ಅಷ್ಟು ಮನೆಗೆ ಬಂದಿದೆ. ಮನೆ ಉಳೋ ಪರಿಸ್ಥಿತಿಲಿಲ್ಲ, ಆ ಥರ ಆಗದೆ. ಸಮುದ್ರ ಕಡಲು ಭಾಳಷ್ಟು ಇಲ್ಲಿ ನಮ್ಗೆ ನಿದ್ದೆ ಬರೋದಿಲ್ಲ, ಊಟ ಸೇರೋದಿಲ್ಲ. ಒಂದು ತಿಂಗಳಾಯ್ತಾ ಬಂತು, ನಾವು ಊಟ ಸರಿ ಮಾಡಲಿಲ್ಲ, ನಿದ್ದೆ ಸರಿ ಮಾಡಲಿಲ್ಲ. ಸಾಮಾನೆಲ್ಲ ಬೇರೆಯವ್ರ ಮನೇಲಿ ಇಟ್ಟಿದ್ದೇವೆ. ಮನೇಲಿ ಏನು ಇಟ್ಕೊಳ್ಳಿಲ್ಲ. ರಾತ್ರಿಗೆಲ್ಲ ಒಂದು ದಿವಸ ಗಂಜಿ ಕೇಂದ್ರಗೆಲ್ಲ ಹೋಗಿ ಬಂದಿದ್ದೇವೆ. ಮೊನ್ನೆ ಕಡೆ ರಾತ್ರಿ ಇಲ್ಲಿ ಮಲಗೋದಿಲ್ಲ, ಬೇರೆಯವ್ರ ಮನೆ ಹತ್ರ ಮಲ್ಕೊಂಡು ಬರ್ತೇವೆ. ಬೆಳಿಗ್ಗೆ ಬರ್ತೇವೆ ನಾವು. ಸರ್ ಏನಾದರೂ ಮಾಡಿ ದಯಮಾಡಿ ಮನೆ ಒಂದು ಉಳಿಸೋನು ಕೊಡೋ ಕಾರ್ಯ ಮಾಡಿದ್ರೆ ಸಾಕು ಸರ್. ಅಷ್ಟೇ ನಿಮ್ಮ ಹತ್ರ ನಾವು ಬೇಡ್ಕೊಳ್ಳೋದು. ಎಲ್ಲ ವರ್ಷಕ್ಕೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕಾರವಾರ ಪ್ರತಿನಿಧಿ ಶೇಷಗಿರಿ ಈಗ ಆ ಕಡಲ್ ಕೊರೆತ ಉಂಟಾಗ್ತಾ ಇದೆಯಲ್ಲ ಆ ಭಾಗದಿಂದಲೇ ನಮ್ಮೊಂದಿಗೆ ಲೈವ್ನಲ್ಲಿ ಜಾಯ್ನ್ ಆಗಿದ್ರೆ. ಶೇಷಗಿರಿ, ಈಗ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ನೀವು ಮಾತಾಡ್ತಾ ಇದ್ರಿ ಕಳೆದ 1 ತಿಂಗಳಿನಿಂದ ಅವರು ಊಟ ತಿಂಡಿ ಸರಿಗೆ ಮಾಡಿಲ್ಲ, ನಿದ್ದೆನೇ ಸರಿಗೆ ಮಾಡಿಲ್ಲ ಅಂತೇಳಿ. ಯಾಕೆ ಯಾರು ಅಧಿಕಾರಿಗಳ ಹತ್ತ ಗಮನ ಹರಿಸ್ತಿಲ್ವಾ? ಜನಪ್ರತಿನಿಧಿಗಳು ಯಾರ ಹತ್ತ ಬರ್ತಾ ಇಲ್ವಾ? ಮಾತಾಡಿಸ್ಬೋದಲ್ಲ ಸ್ಥಳೀಯರನ್ನ, ತೋರಿಸ್ಬೋದಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ? ಶೇಷಗಿರಿ, ಖಂಡಿತವಾಗಿ ನಾಗಿದ್ರೆ ಬಹು. ಯಾಕಂತ ಹೇಳಿದ್ರೆ ಮಳೆಗಾಲದ ಸಂದರ್ಭದಲ್ಲಿ ಕಡಲ ತೀರದ ನಿವಾಸಿಗಳ ಆತಂಕ ಪ್ರತಿ ವರ್ಷವೂ ಕೂಡ ಜಾಸ್ತಿ ಆಗ್ತಾನೆ ಇದೆ. ಯಾಕಂತ ಹೇಳಿದ್ರೆ ಕಡಲ ತಡಿ, ಸಾಮಾನ್ಯವಾಗಿ ಕಡಲ ತಡಿಯಲ್ಲಿ ಇರುವರು ಅಂತ ಹೇಳಿದ್ರೆ ಮೀನುಗಾರರಾಗಿರುವಂಥವ್ರು ಮಳೆಗಾಲ ಸಂದರ್ಭದಲ್ಲಿ ಕಡಲ ಕೊರೆತದ ಭೀತಿಯನ್ನು ಎದುರಿಸ್ತಾರೆ. ನಾನೀಗ ಅಂಕೋಲದ ತರಂಗಮೇಟ ಭಾಗದಲ್ಲಿದ್ದೇವೆ. ನೋಡ್ತಾ ಇರ್ಬೋದು, ತರಂಗಮೇಟದಲ್ಲಿ ಕಡಲು ಯಾವ ರೀತಿಯಾಗಿ ತನ್ನ ರುದ್ರ ನರ್ತನವನ್ನು ಪ್ರದರ್ಶಿಸಿದೆ ಎಂಬುದನ್ನು. ಈಗಾಗಲೇ ಈ ಭಾಗದಲ್ಲಿ ಸಾಕಷ್ಟು ಮರ ಗಿಡಗಳು ಕೂಡ ಸಮುದ್ರದಲ್ಲಿ ಅಪೋಷಣ ಆಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ತೆಂಗಿನ ಮರದ ಬುಡಗಳು ಕೂಡ ಸಮುದ್ರದಲ್ಲಿ ಬಿದ್ದಿರುವ ದೃಶ್ಯವನ್ನು ಕೂಡ ನಾವು ತೋರಿಸ್ತಾ ಇದ್ದೇವೆ. ಕಳೆದ ವಾರದಿಂದ ಸಮುದ್ರ ಹೆಚ್ಚಾಗಿ ಅಬ್ಬರಿಸ್ತಾ ಇರೋದ್ರಿಂದ ಸಾಕಷ್ಟು ಪ್ರಮಾಣದ ಕಡಲ ಕೊರೆತದಾಗಿದೆ. ಕಡಲ ಕೊರೆತದ ಪರಿಣಾಮವಾಗಿ ಇಲ್ಲಿನ ಮನೆಗಳಿಗೂ ಕೂಡ ಹಾನಿಯಾಗಿರುವಂಥದ್ದು. ಈವರೆಗೆ ಒಟ್ಟು 3 ಮನೆಗಳು ಕೂಡ ಹಾನಿಯಾಗಿದೆ. ಇಲ್ಲಿನ ನಾಗರಿಕರು ಕೂಡ ನೋಡ್ತಾ ಇರ್ಬೋದು ಮೇಲ್ಭಾಗದಲ್ಲಿ ಯಾವ ರೀತಿಯಾಗಿ ಕಡಲು ತಮ್ಮ ಮನೆಯನ್ನ ನುಗ್ತಾ ಬರ್ತಾ ಇದೆ ಎಂಬುದ ದೃಶ್ಯವನ್ನು ಕೂಡ ಆತಂಕದಿಂದ ನೋಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ರಾತ್ರಿ ಮನೆಯಲ್ಲಿ ನಿದ್ದೆಯನ್ನು ಬಿಟ್ಟು ತಮ್ಮ ಮನೆಯನ್ನು ಉಳಿಸ್ಕೊಳ್ಬೇಕಾದ, ತಮ್ಮ ಮನೆಯಲ್ಲಿರುವ ವಸ್ತುಗಳನ್ನು ಉಳಿಸ್ಕೊಳ್ಬೇಕಾದ ಪರಿಸ್ಥಿತಿಯನ್ನು ಕೂಡ ಎದುರಿಸ್ತಾ ಇರುವಂಥದ್ದು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಆತಂಕದಲ್ಲಿದ್ದಾರೆ. ನಾವು ಇಲ್ಲಿನ ನಾಗರಿಕರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಎಷ್ಟು ದಿವಸದಿಂದ ಇಲ್ಲಿ ಕಡಲ್ ಕೊರೆತ ಆಗ್ತಿದೆ, ಏನೆಲ್ಲ ತೊಂದರೆ ಆಗ್ತಿದೆ ಸರ್? ಇದು ಮಳೆಗಾಲ ಪ್ರಾರಂಭ ಆಗಿದ್ದರಿಂದ ಪ್ರತಿ ವರ್ಷವೂ ಇದೇ ರೀತಿ ಆ ಸಮಸ್ಯೆನ ನಾವು ಎದುರಿಸ್ತೇವಂಥದ್ದು. ಸರ್ಕಾರ ಇದ್ರ ಬಗ್ಗೆ ಶಾಶ್ವತವಾದ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕಂತ ನಾವು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಯಾಕಂದರೆ ಈಗ ಸಮೀಪ ಇರುವ ಈ ಮನೆಗಳೆಲ್ಲ ಆ್ಯಕ್ಚುಲಿ ರಾತ್ರಿ ನಾವು ಮಲ್ಕೊಳ್ಳೋದಕ್ಕೂ ಕಷ್ಟ ಆಗ್ತಾಯಿದೆ. ಇಲ್ಲಿ ಪ್ರತಿ ವರ್ಷವೂ ಇದೇನೆ.
ಈ ರೀತಿ ಸಮಸ್ಯೆಯಿಂದ ನಮಗೆ ಶಾಶ್ವತವಾದ ಪರಿಹಾರ ಲೆಕ್ಕದಲ್ಲಿ ಒಂದು ಒಳ್ಳೆಯ ರೀತಿಯಿಂದ ತಡೆಗೋಡೆ ಹಾಕ್ಕೊಡ್ಬೇಕಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ. ಇಷ್ಟು ವರ್ಷ ಹಾಕಿದ್ದೆಲ್ಲ ಏನಾಗದ್ರೆ, ಇಷ್ಟು ವರ್ಷದಿಂದ ಕಡಲ್ ಕೊರತೆ ಆಗ್ತಾ ಇದೆ, ಸರ್ಕಾರ ಏನು ಮಾಡ್ತಾ ಇದೆ ಹಾಗಾದ್ರೆ? ನಿಮ್ಮ ಊರಲ್ಲಿ ಏನು ಕಡಲ್ ಕೊರತೆಗೆ ಸಂಬಂಧಪಟ್ಟ ತಡೆಗೋಡೆ ಆಗ್ತಾ ಇಲ್ವಾ ಹೇಗೆ? ಅಲ್ಲ, ಹಿಂದೆ ಆ್ಯಕ್ಚುಲಿ ಏನು ಹಾಕಿದ್ರಲ್ಲ, ಸಣ್ಣ ಸಣ್ಣ ಕಲ್ಲೆಲ್ಲ ಹಾಕಿ ತಡೆಗೋಡೆ ಕಟ್ಟಿದ್ರು ಸರ್. ಆ್ಯಕ್ಚುಲಿ ಅದೆಲ್ಲ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಅದಕ್ಕೆ ಒಳ್ಳೆಯ ರೀತಿಯ ಕಲ್ಲನ್ನು ಉಪಯೋಗಿಸಿ ಸರಿಯಾದ ರೀತಿಯಲ್ಲೇ ಒಂದು ತಡೆಗೋಡೆ ಹಾಕಿದರೆ ಅದು ಉಳ್ಕೊಳ್ತದೆ. ಆ ರೀತಿ ಮಾಡಬೇಕಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ. ಹಾಗೆ ಇಲ್ಲಿ ಸಮೀಪ ಇರುವ ಏನು ಈ ಒಂದು ಆಪತ್ತು ಏರಿಯಾದಲ್ಲಿ ಇದೆ ಜನರಿಗೆ, ಅವರಿಗೆ ಶಾಶ್ವತ ಪರಿಹಾರವಾಗಿ ಬೇರೆ ಕಡೆ ಜಾಗವನ್ನು ಕೊಡುವಂಥದ್ದು ವ್ಯವಸ್ಥೆ ಮಾಡಿದ್ರೆ ಮುಂದಿನ ದಿನದಲ್ಲಿ ಅನುಕೂಲ ಆಗ್ತದೆ. ಯಾಕಂದರೆ ಈ ವರ್ಷಾನುವರ್ಷ ಈ ಸಮುದ್ರದ ಕೊರತೆ ಒಂದೇ ಜೊತೆಗೆ ಸಮುದ್ರ ನೀರು ಮಟ್ಟನೂ ಜಾಸ್ತಿ ಆಗ್ತಾಯಿದೆ. ಮತ್ತು ಈ ಸುತ್ತಲೂ ಹೆಚ್ಚು ಬೆಲೆಕೇರಿ ಮತ್ತು ಈ ಸೀಬಾರ್ಡ್ ಇಲ್ಲೆಲ್ಲ ಜಟ್ಟಿಗಳನ್ನು ಕಟ್ಕೊಂಡು ನೀರಿನ ಒತ್ತಡ ನಮ್ಮ ಹಾರವಾಡ ಈ ಕಡೆಗೆ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ನೀರು ಮುಂದೆ ಬರುವುದರಿಂದ ಮುಂದೆ ನಾವು ಇಲ್ಲಿ ಜೀವನ ಮಾಡೋದು ಕಷ್ಟ ಆಗ್ತಾಯಿದೆ. ನೋಡಿ ನಾಗೇಂದ್ರ ಬಾಬು, ಸ್ಥಳೀಯರು ಹೇಳುವ ಪ್ರಕಾರ ಇಲ್ಲಿ ತಡೆಗೋಡೆನ ಮಾಡ್ತಾರೆ, ಅದರ ಕಾಟಾಚಾರಕ್ಕಾಗಿ ಮಾಡ್ತಾರೆ. ಸಮರ್ಪಕವಾಗಿ ಕಡಲನ್ನು ತಡೆಯುವಂಥ, ಸಮುದ್ರ ನೀರನ್ನು ತಡೆಯುವಂಥ ಯಾವುದೇ ಕೆಲಸಗಳನ್ನು ಮಾಡ್ತಾ ಇಲ್ಲ. ಈಗ ಮಹಿಳೆಯರು ಮಾತಾಡ್ತೇನೆ. ಅಮ್ಮ, ನಿಮ್ಗೆ ಏನೆಲ್ಲ ತೊಂದರೆ ಆಗ್ತದೆ? ಏನು ಹೆದರಿಕೆ ಆಗ್ತಾ ಇದೆ ಅಥವಾ ಏನು? ಭಾಳ ಹೆದರಿಕೆ ಆಗ್ತದೆ ಸರ್. ಇಲ್ಲಿ ಇವತ್ತೇ ಒಂದು 4 ತೆಂಗಿನ ಮರ ಬಿದ್ದು ಹೋಗದೆ. ಇವತ್ತೇ ತೆಂಗಿನ ಮರ ಬಿದ್ದು ಹೋಗಿ ಒಂದು 10 ಬಾವಿ ಆಗೋದು, ಅಷ್ಟು ಹೊಂಡ ಆಗದೆ. ಮನೆ ತನಕ ಬಂದದೆ ಆ ಹೊಂಡ. ತಡೆಗೋಡೆ ಏನಾದರೂ ಮಾಡಿದ್ರೆ ಬೇಗ ಮನೆ ನಿಲ್ತದೆ, ಇಲ್ಲಾಂದ್ರೆ ಮನೆ ಹೋಗಿಬಿಡ್ತದೆ ಸರ್. ಬೇಗ ಏನಾದರೂ ವ್ಯವಸ್ಥೆ ಮಾಡಬೇಕು ಸರ್ ಇದು. ನೋಡಿ ನಾಗೇಂದ್ರ ಬಾಬು, ಸ್ಥಳೀಯರು ಹೇಳೋ ಪ್ರಕಾರ ಆದಷ್ಟು ಬೇಗ ಸಂಬಂಧಪಟ್ಟ ಸರ್ಕಾರ ಕ್ರಿಯಾಶೀಲ ಆಗಬೇಕು. ಯಾಕಂತ ಹೇಳಿದ್ರೆ ತಮ್ಮ ಒಂದು ವೇಳೆ ನೀವು ನಿದ್ದೆಯಲ್ಲಿ ನಿಂತಿಲ್ಲದ್ರೆ, ಸರ್ಕಾರದ ಜನಪ್ರತಿನಿಧಿಗಳು ಅಧಿಕಾರಿಗಳು ನಿದ್ದೆಯಿಂದ ಇದ್ದರೆ ನಮ್ಮ ಮನೆಗಳು ಕೂಡ ಹೋಗುತ್ತೆ ಎಂಬ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಹೀಗಾಗಿ ಸರ್ಕಾರ ಮತ್ತು ಜನಪ್ರತಿನಿಧಿಗಳು, ಸಚಿವರು ಎಲ್ಲರೂ ಕೂಡ ಈ ಭಾಗಕ್ಕೆ ಬಂದು ಇಲ್ಲಿನ ವಾಸ್ತವ ಸ್ಥಿತಿಯನ್ನು ಅರಿತು ಸಮರ್ಪಕವಾದ ತಡೆಗೋಡೆ ನಿರ್ಮಿಸುವಲ್ಲಿ ಕಾರ್ಯೋನ್ಮುಖರಾಗಿರಬೇಕಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಶಶಿಗಿರಿ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಅವರು ಒಂದು ಮಾತು ಹೇಳ್ತಾ ಇದ್ರು, ಕಾಟಾಚಾರಕ್ಕೋಸ್ಕರ ಅಲ್ಲಿ ಕಡಲ್ ಕೊರೆತವನ್ನು ತಡೆಯೋದಕ್ಕೆ ಒಂದಷ್ಟು ತಡೆಗೋಡೆಗಳನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿದ್ರು ಅಂತೇಳಿ. ಇನ್ನಾದರೂ ಈ ರೀತಿಯಾಗಿ ಆಗದಂತೆ ಎಚ್ಚೆತ್ಕೊಳ್ಳಿ, ಅಷ್ಟೇ ನಾವು ಕೇಳ್ಕೊಳ್ಳೋದು. ಇನ್ನು ಮತ್ತೊಂದು ಕಡೆ ಕರಾವಳಿ ಭಾಗದಲ್ಲಿ ಮಳೆಯ ಆರ್ಭಟ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜನಜೀವನ ಅಸ್ತವ್ಯಸ್ತಗೊಳ್ತಾ ಇದೆ. ಮಳೆ ಮತ್ತು ಸುಳಿಗಾಳಿಯ ಎಫೆಕ್ಟ್ ಮನೆಯ ಮೇಲ್ಛಾವಣಿ ಹಾರಿ ಹೋಗಿದೆ. ಕೊಕ್ಕರ್ಣೆ ಗ್ರಾಮದ ಬೆನಗಲ್ನಲ್ಲಿ ಗಾಳಿಯ ಅಬ್ಬರದಿಂದ ಮನೆಯ ಮೇಲ್ಛಾವಣಿ ಹಾರಿ ಹೋಗಿದೆ. ದೃಶ್ಯಾವಳಿ ನೋಡಿ ಗಮನಿಸ್ತಾ ಇದ್ದೀವಿ, ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ.